ಮಂಗಳೂರಿನ ಖಾಸಗಿ ಕಾಲೇಜಿನ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆಶಾ ಮೇಡಮ್ ಅಂದ್ರೆ ವಿದ್ಯಾರ್ಥಿಗಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ರು. ಸದಾ ಹಸನ್ಮುಖಿ ಆಗಿದ್ದವಳ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. ಮಧ್ಯಾಹ್ನದ ಊಟ ಮಾಡಿ ಹೊರಟವಳು ಸಾವಿನ ಮನೆ ಸೇರಿದ್ದಾಳೆ. When you light a lamp, it's a promise to yourself that you will always have a light you need. ಮುಖದಲ್ಲಿ ಅದೆಂಥ ಮಂದಹಾಸ, ಮಾತಲ್ಲಿ ಅದೆಂಥ ವಿಶ್ವಾಸ. ಈಕೆ ಮಾತಾಡ್ತಾ ಇದ್ರೆ ಇನ್ನೂ ಕೇಳಬೇಕು ಅನ್ನಿಸ್ತಿತ್ತು. ಆದ್ರೆ ಅದ್ಯಾಕೋ ಆ ಭಗವಂತನಿಗೆ ಈ ಹೆಣ್ಮಗಳ ಮಾತೇ ನಿಲ್ಲಿಸೋ ಆಸೆ ಹುಟ್ಕೊಳ್ತು ಅನ್ನಿಸುತ್ತೆ. ಇನ್ನೂ ಬಾಳಿ ಬದುಕಬೇಕಿದ್ದ ವಯಸ್ಸಲ್ಲೇ ಸಾವಿನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಅಪರೂಪದಲ್ಲೇ ಅತ್ಯಂತ ಅಪರೂಪದ ಕಾಯಿಲೆಗೆ ಈ ಮುದ್ದು ಮುಖದ ಸುಂದರಿ ಬಲಿಯಾಗಿದ್ದಾಳೆ. ಈಕೆ ಹೆಸರು ಆಶಾ ರೋಡ್ರಿಗಸ್. ಭವಿಷ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಅಂತ 10 ಕನಸು ಕಂಡಿದ್ದ ಹೆಣ್ಮಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆಯ ಆಶಾಗೆ ಇನ್ನೂ ಜಸ್ಟ್ 23 ವರ್ಷ ವಯಸ್ಸಷ್ಟೆ. ಸೇಂಟ್ ಅಲೋಷಿಯಸ್ ಕಾಲೇಜಿನ ಉಪನ್ಯಾಸಕಿಯಾಗಿದ್ದ ಆಶಾ ಮಾತಿಗೆ ನಿಂತರೆ ಎಂಥವರನ್ನು ಮಂತ್ರಮುಗ್ಧ ಮಾಡುತ್ತಿದ್ದಳು. ಆದ್ರೆ ಈ ನಗುಮುಖದ ಚೆಲುವೆಗೆ ಮಾರಣಾಂತಿಕ ಕಾಯಿಲೆಯೊಂದು ಬೆನ್ನು ಬಿದ್ದಿತ್ತು. ರೋಡ್ರಿಗಸ್ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅನ್ನೋ ಫುಡ್ ಅಲರ್ಜಿ ಕಾಯಿಲೆ ಫೈನಲ್ ಸ್ಟೇಜ್ಗೆ ಬಂದು ನಿಂತಿತ್ತು. ಸಾವಿನ ಕ್ಷಣಗಳು ಕಣ್ಮುಂದೆ ಓಡಾಡ್ತಿದ್ರು. ಇವಳ ನಗು ಮಾತ್ರ ಬಾಡಿರಲಿಲ್ಲ. ಸಾಯುವ ಕೊನೆ ಕ್ಷಣದವರೆಗೂ ಹಸನ್ಮುಖಿಯಾಗಿಯೇ ಇದ್ದು ಪ್ರಾಣ ಬಿಟ್ಟಿದ್ದಾಳೆ. ಕಳೆದ ಶುಕ್ರವಾರ ಎಂದಿನಂತೆ ಕಾಲೇಜಿಗೆ ಬಂದಿದ್ದಾರೆ. ಮಧ್ಯಾಹ್ನದವರೆಗೂ ಎಲ್ಲರ ಜೊತೆಗೆ ಖುಷಿಯಾಗಿಯೇ ಓಡಾಡ್ಕೊಂಡಿದ್ರು. ಕಾಲೇಜಿನಲ್ಲಿ 2-3 ಕ್ಲಾಸ್ ಸಹ ತಗೊಂಡಿದ್ರು. ಆದರೆ ಮಧ್ಯಾಹ್ನ ಊಟ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಕೋಮಾಗೆ ಜಾರಿದ ಆಶಾರ ಮೆದುಳು ನಿಷ್ಕ್ರಿಯವಾಗಿದೆ. ಇದಾದ 2 ದಿನದಲ್ಲಿ ಆಶಾ ರೋಡ್ರಿಗಸ್ ಎಲ್ಲರನ್ನ ಬಿಟ್ಟು ಹೊರಟು ಹೋಗಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅದೆಂಥ ಮುಂದಾಲೋಚನೆ, ಅದೆಂಥ ಯೋಚನಾ ಶಕ್ತಿ. ತಾನಂತೂ ಉಳಿಯೋದಿಲ್ಲ. ತಾನು ಸತ್ತ ಮೇಲೆ ನನ್ನ ದೇಹ ಹಾಗೆಯೇ ಮಣ್ಣಾಗಬಾರದು, 4 ಜನರಿಗೆ ಸಹಾಯವಾಗಬೇಕು ಅಂತ ಅಂಗಾಂಗ ದಾನ ಮಾಡಲು ಮೊದಲೇ ಹೆತ್ತವರಿಗೆ ಹೇಳಿದ್ದಳಂತೆ. ಹೀಗಾಗಿ ಆಶಾರ ಅಂಗಾಂಗ ದಾನ ಮಾಡಲಾಗಿದೆ. ಮಂಗಳೂರಿನ ಎಜೆ ಆಸ್ಪತ್ರೆಗೆ ಲಿವರ್ ನೀಡಿದ್ರೆ, ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಶ್ವಾಸಕೋಶ, ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಹಾರ್ಟ್, ಮಣಿಪಾಲದ ಕೆಎಂಸಿಗೆ ಕಿಡ್ನಿ ಹಾಗೂ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಚರ್ಮ ಮತ್ತು ಕಣ್ಣುಗಳನ್ನು ನೀಡಿದ್ದಾರೆ. ಈ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಮೂಲತಃ ಸಣ್ಣ ಮಗುವಾಗಿದ್ದಾಗಲೇ ಅವಳ ತಾಯಿಯನ್ನು ಕರೆದುಕೊಂಡಾಗ ಅವಳಿಗೆ ಈ ಗ್ರೀನ್ ಪೀಸ್ ಅಂದರೆ ಬಟಾಣಿ, ಹಸಿರು ಬಟಾಣಿ ಅದೆಲ್ಲಿ ಅದಕ್ಕೆ ತಿಂದರೆ ಮತ್ತು ಕೆಲವು ಬೇಳೆಕಾಳುಗಳನ್ನು ತಿಂದರೆ ಅವಳಿಗೆ ಆಸ್ಮಾ ಥರ ಕೂಡಲೇ ಬರ್ತಾರೆ. ಎಣ್ಣೆ ಮೋಸ್ಟ್ಲಿ ಅವಳಿಗೆ ಹಸಿವಾಗಿರಬೇಕು, ನಾನು ಕ್ಯಾಂಟೀನಲ್ಲಿ ತಿಂತೇನೆ ಅನ್ನೋದು ಯಾವುದೋ ಒಂದು ಫುಡ್ ಕೇಳಿರಬೇಕು. ಅವಳು ಸಿವಿಯರ್ ಆಗಿ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ. ಅವರಿಗೆ ಬ್ರೈನಿಗೆ ಹಾರ್ಟ್ ಸ್ಟಾಪ್ ಆಯಿತು, ಬ್ರೈನಿಗೆ ಬೆಳೆಸ. ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ಹೆಣ್ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ಕನಸು ಕಂಡವಳು ಹೇಳದೆ ಕೇಳದೆ ಬಾರದೂರಿಗೆ ಪಯಣ ಬೆಳೆಸಿದ್ದಾಳೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.